ವಂಚನೆ ಮಾಡುವಂಥದ್ದೇ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯ ಆಗಿದೆ. ನೆಲದ ಕಾನೂನಿದೆ, ದೇಶದ ಕಾನೂನಿದೆ. ಇವತ್ತು ಅದರ ಪ್ರಕಾರ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ನೋಡಿ, ನಿನ್ನೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ದೇಶಕ್ಕೆ ಮಾದರಿಯಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಹೀಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹತಾಶರಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಖಂಡಿಸ್ತೇನೆ. ಜನ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಇದೆ. ಹೀಗಾಗಿ ಅವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಏನು ಜಿಲ್ಲಾ ಪಂಚಾಯಿತಿ, ಬೆಂಗಳೂರು BBMP ಚುನಾವಣೆಗಳು ಬರ್ತಾ ಇದೆ. ಅದರಲ್ಲೂ ಫಲಿತಾಂಶ ನಮ್ಮ ಪರನೇ ಬರ್ತದೆ. ಇಡೀ ದೇಶದಲ್ಲಿ ಒಂಥರ ಕಾಂಗ್ರೆಸ್ ಪಕ್ಷದ ಬಿರುಗಾಳಿ ಎದ್ದಿದೆ. ಬಿಹಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನು ಯಾವ ರೀತಿಯಲ್ಲಿ ಜನಬೆಂಬಲ ಅಲ್ಲಿ ಬಿಹಾರದಲ್ಲಿ ತೋರಿಸಿದ್ದಾರೆ. ಇವತ್ತೇನಾದರೂ ನಾವು ಬಿಹಾರದಲ್ಲಿ ಮುಂಬರುವಂಥ ಈ ಚುನಾವಣೆಯಲ್ಲಿ ನವೆಂಬರ್ 14ಕ್ಕೆ ಜವಾಹರ್ಲಾಲ್ ನೆಹರೂಜಿಯವರ ಜಯಂತ್ಯೋತ್ಸವನೂ ಇದೆ. ಅವತ್ತು ಒಳ್ಳೆ ಸಿಹಿ ಸುದ್ದಿ ಬರ್ತದೆ. ಬಿಹಾರದಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ ಮತ್ತು ಕೇಂದ್ರದಲ್ಲಿರುವಂಥ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ BJP ಸರ್ಕಾರ ಅವರದ ಅವನತಿ ಬಿಹಾರದಿಂದಲೇ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸಂಪುಟ ಪುನರಚನೆ ಇರ್ಬೋದು, ಇತರ ವಿಷಯಗಳಿರ್ಬೋದು, ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಮಾನ್ಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮಗೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾರೆ. ಬಿಗ್ ಬಾಸ್ಗೆ ನಮಗೆ ಏನೂ ಸಂಬಂಧ ಇಲ್ಲ. ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಅಲ್ಲಿ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಜಲ ಕಾಯ್ದೆ, ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ. ಅರ್ಜಿನೇ ಹಾಕಿಲ್ಲ. ಅನೇಕ ದೂರುಗಳು ಬಂದಿದ್ದು. ಆ ದೂರುಗಳ ಆಧಾರದ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಇವತ್ತು ಅವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ. ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ. ನೋಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಅಲ್ಲಿ ಕ್ರಮ ತಗೊಳ್ತೀವಿ. ಪ್ರಶ್ನೆ ಬರೋದಿಲ್ಲ. ಬಿಗ್ ಬಾಸ್ ನಂತ ಕಾರ್ಯಕ್ರಮಗಳು ಮಾಡಿದ್ರೆ ಈಗ ಬಳ್ಳಾರಿಯಲ್ಲಿ ಜಿಂದಾಲ್ನಿಂದ ಒಂದು ಕೆರೆಗೆ ಕಲುಷಿತ ನೀರು ಬಿಡ್ತದೆ. ಜಿಂದಾಲ್ ಇರಲಿ ಅಥವಾ ಕೇಳಿ, ಯಾರು ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅವರೆಲ್ಲರ ಮೇಲೆ ಅದು ಒಂದು ವೇಳೆ ನಮಗೆ ದೂರು ಬಂದರೆ ಅಥವಾ ನಮ್ಮ ಗಮನಕ್ಕೆ ಕೇಳ್ರಿ ಆಯಿತು. ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನನಗೆ ಹೇಳಿಲ್ಲ, ನನ್ನ ಗಮನಕ್ಕೆ ತಂದಿದ್ದೀರಿ. ಈಗ ಹೇಳ್ತಾ ಇದ್ದೀನಲ್ಲ, ಹೇಳ್ರಿ. ಈಗ ಆಯಿತು, 100ಕ್ಕೆ 100% ತಂಡ ಕಳಿಸ್ತೀವಿ, ವರದಿ ತರಿಸ್ತೀವಿ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಜೀನ್ಸ್ ಗಡ್ಡೆಗಳಿಂದ ಕೆಮಿಕಲ್ ಮಿಕ್ಸಿದ ವಾಟರ್ ಇಲ್ಲಿರ್ತಕ್ಕಂಥ ಬಳ್ಳಾರಿ ಕುಡಿಯೋ ನೀರು ಬರ್ತಾರೆ. ಅದರಿಂದ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಸಣ್ಣ ಉದ್ದಿಮೆದಾರರು ಏನಿದ್ದಾರೆ ಅವರಿಗೆ ಮೊದಲು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಮತ್ತು ಪದೇ ಪುನಃ ಆ ರೀತಿಯಲ್ಲಿ ಮಾಲಿನ್ಯ ಮಾಡಿದರೆ ಮುಂದಿನ ಕ್ರಮ ತಗೊಳ್ತೀವಿ. ಸಾಕಷ್ಟು ನೋಟಿಸ್ ಕೊಟ್ಟಿದ್ದಾರೆ ಸರ್, ಈವರೆಗೆ ಯಾವುದೂ ಕ್ರಮ ಆಗಿಲ್ಲ ಅಂದರೆ ಮುಂದೆ ಕ್ರಮ ತಗೊಳ್ತೀವಿ. ಸರ್, ಈ ಸಂಡೂರು ವಿಚಾರ ಬಗ್ಗೆ KOCLಗೆ ಕಂಪ್ನಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಏನು ಹೇಳ್ತೀರಿ ಸರ್? ನೀವು ನೋಡಿ ಪರಿಸರ ಉಳಿಸ್ರಿ ಅಂತ ಹೇಳ್ತೀರಿ ಕಾರ್ಯಕ್ರಮದಲ್ಲಿ, ಬಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. 1 ಲಕ್ಷಕ್ಕಿಂತ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ KOCLಗೆ ಹಿಂದಿನ ಸರ್ಕಾರದಲ್ಲೇ ಅವ್ರಿಗೆ ಅರಣ್ಯ ತಿರುವಳಿ ಆಗಲಿ ಮತ್ತೊಂದಾಗಲಿ ಎಲ್ಲ ರೀತಿಯ ಅನುಮೋದನೆಯನ್ನು ಕೊಟ್ಟಿದ್ದರು. ಇವತ್ತು ನಾನು ಬಂದ ಮೇಲೆ ಇವತ್ತು ಅವರು ಕೆಲವೊಂದು ಉಲ್ಲಂಘನೆ ಮಾಡಿದ್ದಾರೆ. ಆ ಉಲ್ಲಂಘನೆ ಮಾಡಿದಂಥದ್ದು ಅವರು ಮತ್ತೆ ಪುನಃ ಅನುಪಾಲನೆ ಮಾಡದೇ ಇದ್ದರೆ ಕೊಡಬಾರ್ದು ಅನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೆ. ಅವರು ಆ ವಿಷಯದ ಬಗ್ಗೆ ಅವರು ಪ್ರಕರಣ ಉಚ್ಚ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿದ್ದರು. ಉಚ್ಚ ನ್ಯಾಯಾಲಯದ ಒಂದು ತೀರ್ಪು ಬಂತು. ಆ ತೀರ್ಪಿನ ಆಧಾರದ ಮೇಲೆ ಅವರಿಗೆ ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಇವತ್ತು ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಲಾಗಿದೆ. ಒಂದು ವೇಳೆ ಪರಿಸರಕ್ಕೆ ಧಕ್ಕೆ ಆಗುವಂಥದ್ದಾಗಲಿ ಅಥವಾ ಯಾವುದಾದ್ರೂ ನಿಯಮಗಳು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತಗೊಳ್ತೀವಿ.
ಜಾಲಿವುಡ್ ವಿಚಾರಕ್ಕೆ ನಾವು ಕ್ರಮನ ಆದೇಶದ ರೂಪದಲ್ಲಿ ಕೊಟ್ಟಾಗಿದೆ. ಆ್ಯಕ್ಟ್ ಅಡಿನಲ್ಲಿ ಕ್ರಮ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಾಗಿ ಮಾತಾಡೋದಂಥ ಅವಶ್ಯಕತೆ ಇಲ್ಲ. ದ ಆ್ಯಕ್ಟ್ ಈಸ್ ಇನ್ ಫೋರ್ಸ್. ಅಟ್ ದ ಸೇಮ್ ಟೈಮ್ ದ ಕ್ಲೋಸರ್ ಆರ್ಡರ್ ಈಸ್ ಆಲ್ಸೋ ಇನ್ ಫೋರ್ಸ್. ಸರ್, ಈಗ ಕಾನೂನು ಮುಂದೆ ಯಾರೋ ದೊಡ್ಡವರಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಆಯಿತು, ಓಪನ್ ಆಯ್ತು ಸರ್. ಓಪನ್ ಆಗ ಕಾರಣ ಏನು ಸರ್? ಕ್ಲೋಸ್ ಆಗ ಕಾರಣ ನೋಡಿ, ಜಾಲಿವುಡ್ ಕ್ಲೋಸ್ ಆಗಿದೆ, ನಾನು ಮಾಹಿತಿ ಪಡ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಒಂದು ಬಹುಜನರ ಬೇಡಿಕೆ ವಿಚಾರವನ್ನು ಸರ್ಕಾರವಾಗಿ ಉಪಮುಖ್ಯಮಂತ್ರಿಗಳು ಆ ಭಾಗದಿಂದ ಪ್ರತಿನಿಧಿತ್ವ ಪಡೆದಂಥವರು ಜನರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅಷ್ಟೇ ಮಾಡಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಮಾಲಿನ್ಯದ ವಿಚಾರವಾಗಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಭಾಗದಲ್ಲಿ ಅಂದರೆ 30 ಎಕರೆ ಪ್ರದೇಶದಲ್ಲಿ 1.5 ಎಕರೆ ಪ್ರದೇಶ ಇದು ಅನ್ನೋದನ್ನು ಅವರು ಅರ್ಥೈಸ್ಕೊಂಡು ಈಗ ಅದರಲ್ಲಿ ಯಾವುದೇ ನ್ಯೂನತೆಗಳಾಗದ ರೀತಿಯಲ್ಲಿ ಮಾಡಿ ಜಾಲಿವುಡ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಕಾನೂನು ರೀತಿಯಲ್ಲೇ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಹಕರಿಸ್ತೀವಿ ಅಂತಲೇ ಹೇಳಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.